ದಿವ್ಯಾ, ಈ ಲೆಟರ್ ನೋಡು. ಪುರೋಹಿತರು ಮಗ ಮಹೇಶ್ವರಂ ವೇದ ಪಾಠಶಾಲೆಗೆ ಸೇರಿದಾನೆ ಅಂತ ಪಾಠಶಾಲೆಯವರು ಬರೆದಿರೋ ಪತ್ರ. ಹೌದು ಅಣ್ಣ, ಈ ಲೆಟರ್ ಪುರೋಹಿತರು ಶಾಪ ಹಾಕೋಕ್ಕೂ ಮುಂಚೆನೆ ಬಂದಿರೋ ಹಾಗಿದೆ. ಪುರೋಹಿತರು ತೀರ್ಕೊಂಡ್ಮೇಲೆ ಅವ್ರ ಮಗನ್ನ ಅವ್ರ ಸೋದರ ಮಾವ ಮಹೇಶ್ವರಂ ವೇದ ಪಾಠಶಾಲೆನಲ್ಲಿ ಸೇರ್ಸಿರ್ತಾರೆ. ಅಜ್ಜಿ ಹೇಳಿದ್ದು ಇದನ್ನೇ ಅಲ್ವಾ? ಮಹೇಶ್ವರಂ ವೇದ ಪಾಠಶಾಲೆ ಅಂದ್ರೆ ಅದು ತುಂಬಾ ದೂರ ಅಲ್ವಾ ದಿವ್ಯಮ್ಮ? ಎಲ್ಲೇ ಇದ್ರೂ ಸರಿ ಕೇಶವ, ನಮ್ಗೆ ಒಂದ್ ಅಡ್ರೆಸ್ ಸಿಕ್ಕಿದೆ, ಮಹೇಶ್ವರಮಿಗೆ ಹೋಗೋಣ. ಹೌದು ದಿವ್ಯಾ, ತಕ್ಷಣ ಹೊರಡೋಣ. ನಾವು 5 ತಲೆಮಾರಿನ ಹಿಂದಿನ ಹುಡುಗನ ಬಗ್ಗೆ ಮಾತಾಡ್ತಾ ಇದೀವಿ. ಆ ವಿಷಯನ ನೀವು ಮರ್ತೋಗ್ತಾ ಇದ್ದೀರಾ ಸರ್? 5 ತಲೆಮಾರು ಅಂದ್ರೆ ಆ ಹುಡುಗ ದೊಡ್ಡವನಾಗಿ ಮುದ್ಕ ಕೂಡ ಆಗೋಗಿ ಇಷ್ಟೊತ್ತಿಗೆ ತೀರ್ಕೊಂಡು ಇರಬಹುದು. ಅಲ್ಲೋಗಿ ನಾವೇನ್ ಮಾಡೋದು? ನೀನ್ ಕೂಡ ಒಂದ್ ವಿಷಯನ ಮರಿತಿದ್ಯಾ ಕೇಶವ. ನಮ್ಮನೇಲಿ 5 ತಲೆಮಾರು ಕಳೆದ ಹಾಗೆ ಆ ಮನೇಲೂ 5 ತಲೆಮಾರು ಕಳೆದಿರತ್ತೆ. ಆ ಹುಡುಗನಿಗೆ ಮಕ್ಕಳು ಇರ್ತಾರಲ್ವಾ, ಅವ್ರು ಕೂಡ ಪುರೋಹಿತರಿಗೆ ವಾರಸ್ದಾರಾಗ್ತಾರಲ್ವಾ. ಆದ್ರೆ ಅವ್ರು ಎಲ್ಲಿದಾರೋ ನಮಗ್ ಗೊತ್ತಿಲ್ವಲ್ಲ ದಿವ್ಯಮ್ಮ. ನಾವ್ ಮೊದ್ಲು ಅಲ್ಲಿಗೆ ಹೋಗೋಣ. ಇದು ಗೊತ್ತಾದ ಹಾಗೆ ಅದು ಗೊತ್ತಾಗತ್ತೆ. ಹುಡುಕ್ತಾ ಹೋದ್ರೆ ದಾರಿ ಸಿಗತ್ತೆ ಅಂತಾರಲ್ವಾ. ಹೌದು ದಿವ್ಯಾ, ನಾವೆಲ್ಲೂ ನಿಲ್ಬಾರ್ದು. ಯಾಗ ಮಾಡೋವರೆಗೂ ನಮ್ಗೆ ಯಾವ ಅಡ್ಡಿ ಬರಬಾರ್ದು. ಮಹೇಶ್ವರಂಗೆ ಹೋಗೋಣ. ನಮ್ಗೆ ಇನ್ನೊಂದು ಅಡ್ಡಿ ಕೂಡ ಇದೆ ಸರ್. ಚಾಣಕ್ಯ ಸರ್ಗೆ ಆಲ್ರೆಡಿ ನಮ್ಮ ಮೇಲೆ ಡೌಟ್ ಇದೆ. ಹೀಗೆ ಸಡನ್ ಆಗಿ ನಾವು ಮಹೇಶ್ವರಂಗೆ ಹೋದ್ರೆ ಸಾರ್ ಅನುಮಾನ ಇನ್ನಷ್ಟು ಜಾಸ್ತಿ ಆಗತ್ತೆ. ಈ ಊರಲ್ಲೇ ದೇವಸ್ಥಾನ ಇರೋದಕ್ಕೆ ರಾತ್ರಿ ಹೇಗೋ ಮ್ಯಾನೇಜ್ ಮಾಡಿದ್ವಿ. ಆದ್ರೆ ಅವ್ರಿಗೆ ಗೊತ್ತಾಗ್ದ ಹಾಗೆ ಅಷ್ಟು ದೂರ ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ ಸರ್. ಶಶಿ ಅಮ್ಮನೂ ಕೂಡ ಡೌಟ್ ಬರುತ್ತೆ. ಏನ್ ಮಾಡೋಣ ದಿವ್ಯಾ? ಏನ್ ಮಾಡಿದ್ರು ಸರಿ, ಹೋಗ್ಬೇಕು ಅಣ್ಣ. ದಿವ್ಯಮ್ಮ, ಅಭಿ ಸರ್, ನಿಮ್ಗೆ ಇನ್ನೊಂದು ವಿಷಯ ಕೂಡ ಹೇಳಬೇಕು. ನಿಮ್ ಚಿಕ್ಕಮ್ಮ ನಿತ್ಯ ಅವರು ಕೂಡ ಈ ಊರಿಗೆ ಬಂದಿದ್ದಾರಂತೆ. ಇವಳನ್ನೇನ್ ಮದರ್ ತೆರೆಸಾ ಅನ್ಕೊಂಡಿದ್ದೀರಾ ನಿಮ್ಮನ್ ಸಾಕೋದಕ್ಕೆ? ನೀವ್ ಇವಳಿಗೆ ಎಷ್ಟೇ ಸಹಾಯ ಮಾಡಿದ್ರು ನಿಮ್ಮನ್ನ ತನ್ನ ಕಾಲ್ ಕೆಳಗಿರೋ ಚಪ್ಲಿ ಹಾಗೆ ನೋಡ್ತಾಳೆ ಹೊರತು ನಿಮಗೆ ಯಾವುದೇ ಗೌರವ ಕೊಡೋಲ್ಲ. ಇಷ್ಟು ವರ್ಷದಿಂದ ಇವಳ ಜೊತೆನೇ ಇದ್ದೀರಾ, ಇನ್ನು ಇವಳ ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರೆ ಹೇಗೆ? ಹಾವಿಗೆ ಹಾಲು ಹಾಕಿದ ಮಾತ್ರಕ್ಕೆ ಅದು ಕಚ್ಚದೇನೆ ಇರಲ್ಲ. ಇವಳು ಕೂಡ ಹಾಗೇನೆ. ಹಾವಿವಳು, ನಿಮ್ಮಿಬ್ರು ನುಂಗ್ ಹಾಕೋ ಹೆಬ್ಬಾವು. ಸರ್, ನಮ್ ಮೇಡಮ್ನ ನೀವು ಈ ರೀತಿ ಬೈಯೋದೆಲ್ಲ ಚೆನ್ನಾಗಿರಲ್ಲ ಸರ್. ಏನೋ ಗುಳ್ಳೆನರಿ, ಎಲ್ಲೂ ಪೋಸ್ಟ್ ಇಲ್ದೇ ಇರೋ ಹಾಗೆ ಇವಳ ಜೊತೆನೆ ಸೇರಿದ್ಯಾ. ಒಳ್ಳೆ ಸ್ಯಾಲ್ರಿ ಕೊಡ್ತಾಳಂತನ? ಪಾಪ ದುಡ್ಡು ಎಲ್ಲೋ ಕರ್ಗುತ್ತೆ. 10 ಜನರಿಗೆ ಒಳ್ಳೇದನ್ನ ಬಯಸೋರ ಹತ್ರ 10 ರೂಪಾಯಿ ಕೊಟ್ರು ಕೆಲಸ ಮಾಡು, ಕನಿಷ್ಠ ಪುಣ್ಯ ಆದ್ರೂ ಬರುತ್ತೆ. ಆದ್ರೆ ಇಂಥವ್ರು 10 ಲಕ್ಷ ಕೊಟ್ರು ಕೆಲಸ ಮಾಡಬಾರ್ದು, ಪಾಪ ಬರುತ್ತೆ. ಮಾಡಿದ ನೀತಿ ಬೋಧನೆ ಸಾಕು, ಹೊರಡಿ. ಎಲ್ಲಿಗೆ ಹೊರಡೋದು? ನೀನ್ ಎಲ್ಲಿರ್ತೀಯೋ ನಾನಲ್ಲೇ ಇರ್ತೀನಿ. ಇಲ್ಲೋಡಿ, ಇವಾಗ್ಲಾದ್ರೂ ಎಚ್ಚೆತ್ಕೊಂಡು ನೀವು ಕರೆಕ್ಟ್ ಆಗಿದ್ರೆ ದಿವ್ಯಾ ಅಭಿ ನಿಮ್ಮನ್ನ ತಲೆ ಮೇಲೆ ಇಟ್ಕೊಂಡು ನೋಡ್ಕೋತಾರೆ. ನೀವು ಕಾಲ್ ಮೇಲೆ ಕಾಲ್ ಹಾಕೊಂಡು ಹಾಯಾಗಿ ಬದುಕ್ಬೋದು. ಈ ಹಾವಿನ ನೆರಳಲ್ಲಿ ಮಾತ್ರ ಇರಬೇಡಿ, ಇದ್ರೆ ಸತ್ ಹೋಗ್ತೀರಾ. ಆಮೇಲೆ ನಿಮ್ಮಿಷ್ಟ. ನಾನು ಹೇಳಿದ್ ಮಾಡ್ತಾ ಇದ್ರು ಕೂಡ ಸಾಯ್ತೀರಾ. ನಿಮ್ ಜೀವನ ನಿಮ್ಮಿಷ್ಟ ಅಲ್ಲ, ನನ್ನಿಷ್ಟ. ಏನಮ್ಮ, ನಾನು ಇರ್ಬೇಕಾದ್ರೇನೆ ಅವ್ರಿಗೆ ಹೆದರ್ಸ್ತಾ ಇದೀಯಾ? ಅಷ್ಟೊಂದು ಧೈರ್ಯ ಬಂದ್ಬಿಡ್ತಾ ನಿಂಗೆ? ಈಗ ಹೊಸದಾಗಿ ಬರೋದೇನು? ಬೈ ಬರ್ತ್ ಧೈರ್ಯ ನನ್ ಜೊತೆನೆ ಇದೆ. ಇನ್ ಮುಂದೆ ಇರಲ್ಲ. ದಿನೇ ದಿನೇ ನಿನ್ ಧೈರ್ಯ ಕಡಿಮೆ ಆಗ್ತಾ ಹೋಗುತ್ತೆ. ದಿವ್ಯನೇ ಕಡಿಮೆ ಮಾಡ್ತಾಳೆ.
ನಿನ್ನ ಭಯ ಪಡಿಸ್ತಾಳೆ. ಆಲ್ರೆಡಿ ಅವಳು ಅಖಾಡಕ್ಕೆ ಇಳಿದಿದ್ದಾಳೆ. ನೀನಲ್ಲ ಬಿಡು, ಅವಳನ್ನ ಯಾರೂ ತಡೆಯಕ್ಕಾಗಲ್ಲ. ಇದು ನಿಜ. ಇದ್ರಲ್ಲಿ ಏನೋ ಮರ್ಮ ಇದೆ. ಹಾವು ದಿವ್ಯಾ ಫೋಟೋಗೆ ಕಚ್ಚೋದ್ರ ಹಿಂದೆ ಏನೋ ಕಾರಣ ಇದೆ. ಇಲ್ಲ ಅಜ್ಜಿ, ಶಶಿ ಶಾಪ ವಿಮೋಚನೆ ಮಾಡ್ಬೇಕು ಅಂತ ದಿವ್ಯಾ ಪ್ರಯತ್ನ ಮಾಡ್ತಿದ್ದಾಳೆ. ಅದಕ್ಕೆ ಹಾವು ಕೋಪ ಬಂದು ನಮ್ಮನ್ ಭಯ ಪಡಿಸೋದಿಕ್ ಹೀಗ್ ಮಾಡ್ತಿದೆ. ಅದು ಸರಿಯಾದ ಕಾರಣ ಅಲ್ವೇನೋ? ಹೀಗ್ ನಡೆದಿದ್ದು ಇದು ಮೊದಲನೇ ಸರಿ ಅಲ್ಲ. ಮದ್ವೆ ಆದಾಗಿಂದ ದಿವ್ಯಾಗ್ ಏನೋ ಒಂದು ಅಪಾಯ ಆಗ್ತಾನೆ ಇದೆ. ಇದು ಯಾವ್ದ್ರ ಸಂಕೇತ? ಶಾಪ ದಾರಿ ತಪ್ಪಿದ್ಯಾ? ನೀವ್ ಅನವಶ್ಯಕವಾಗಿ ತಪ್ಪು ತಿಳ್ಕೊತಿದ್ದೀರಾ ಅಜ್ಜಿ. ಶಾಪ ಮನೆ ಸೊಸೆಯಂದ್ರಿಗೆ ಹೊರತು ಮನೆ ಮಗಳಿಗಲ್ಲ. ನೀವು ಧೈರ್ಯವಾಗಿರಿ. ನನ್ ಮನ್ಸ್ಗೆ ಯಾಕೋ ಕೆಟ್ಟದಾಗುತ್ತೆ ಅನಿಸ್ತಿದೆ. ದಿವ್ಯಾ ತಾಳೆ ಗರಿ ಹುಡುಕಿದ್ದು, ಶಾಪದ ಬಗ್ಗೆ ಗೊತ್ತಾಗಿದ್ದು, ಕನ್ಸಲ್ಲಿ ಈ ಊರು ದೇವಸ್ಥಾನ ಕಾಣಿಸಿದ್ದು, ನಾವ್ ಈ ಊರಿಗೆ ಬಂದಿದ್ದು, ಇದೆಲ್ಲ ಕಾಕತಳೀಯವಾಗಿ ನಡೆದಿದ್ದು ಅಂತ ನನ್ಗನ್ನಿಸ್ತಾ ಇಲ್ಲ. ಇದೆಲ್ಲ ಶಾಪ ವಿಮೋಚನೆಗೋಸ್ಕರನೇ ನಡೀತಿದೆ ಅನ್ಕೋಬೋದಲ್ಲ. ನೀವು ದೊಡ್ಡವರು, ನೀವೇ ಭಯ ಪಟ್ರೆ ಮಕ್ಕಳು ಭಯ ಪಡಲ್ವಾ? ಧೈರ್ಯವಾಗಿರಿ ಅಜ್ಜಿ, ಏನೂ ಆಗಲ್ಲ. ಭಗವಂತ, ಶಾಪ ವಿಮೋಚನೆ ಆಗೋವರೆಗೂ ಯಾವ ಆಪತ್ತು ಅಪಾಯ ಆಗದೆ ಇರೋ ಹಾಗೆ ಕಾಪಾಡು. ಅಜ್ಜಿ ನಡೀರಿ, ಹಾಲ್ಗೋಗೋಣ ಬನ್ನಿ.